ಮಂಡ್ಯದಲ್ಲಿ ಭಿಕ್ಷಾಟನೆ ಮಾಡ್ತಾ ಇದ್ದಂತಹ ವೃದ್ಧೆ ಅನಾರೋಗ್ಯದಿಂದ ಮೃತಪಟ್ಟಿದ್ದಾರೆ. ಬದುಕಿದ್ದಾಗ ಭಿಕ್ಷಾಟನೆ ಮಾಡಿದ್ರು, ಸತ್ತ ಮೇಲೆ ನೋಡಿದ್ರೆ ಮನೆಯಲ್ಲಿ ಲಕ್ಷ ಲಕ್ಷ ಹಣ ಇದೆ. ಅಂತ್ಯ ಸಂಸ್ಕಾರದ ನಂತರ ಮನೆಯಲ್ಲಿ 8 ಲಕ್ಷ ಸಿಕ್ಕಿದೆ. ಮಂಡ್ಯದ ಗುತ್ತಲು ಬಡಾವಣೆಯಲ್ಲಿದ್ದಂತಹ ವೃದ್ಧೆ ಹೂರ್ ಉನ್ನೀಸ್ ಅವಿವಾಹಿತೆಯಾಗಿ ಬಾಡಿಗೆ ಮನೆಯಲ್ಲಿದ್ರು. ಅವರೊಬ್ಬರೇ ಅಲ್ಲ, ಅಕ್ಕ ತಂಗಿ ಇಬ್ರು ಕೂಡ ಜೊತೆಗಿದ್ರು. ಆದರೆ 2 ವರ್ಷದ ಹಿಂದೆ ಅಕ್ಕನ ನಿಧನ ಆಗತ್ತೆ. ಅದಾದ ನಂತರ ಉನ್ನೀಸ್ ಏಕಾಂಗಿಯಾಗಿರ್ತಾರೆ. ಭಿಕ್ಷೆ ಬೇಡಿ ಹಣ ಕೂಡಿಟ್ಟಿದ್ರು. ಇದು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಮಸೀದಿ ಮುಖಂಡರಿಂದ ಸದ್ಯ ಹಣ ಎಣಿಕೆ ಆಗಿದೆ. 8,40,000 ರೂಪಾಯಿ ಹಣ ಇರೋದು ಗೊತ್ತಾಗಿದೆ. ಆ ದುಡ್ಡು ಮಸೀದಿಗೆ ಬೇಡ, ಕುಟುಂಬಕ್ಕೇನೆ ಕೊಡ್ತೇವೆ ಅಂತ ಮುಕ್ತಾರ್ ಅಹಮದ್ ಅವರು ಹೇಳಿದ್ದಾರೆ. ಈ ಹಣವನ್ನ ಅವರ ಕುಟುಂಬದವರು ಯಾರಿಗೆ ಬೇಕಾದರೂ ಕೊಡ್ಲಿ, ಅಥವಾ ಉನ್ನೀಸ್ ಅವರಿಗೆ ಸ್ವಂತ ಮನೆಯ ಆಸೆ ಇತ್ತು, ಬೇಕಾದ್ರೆ ಅವರ ಹೆಸರಲ್ಲಿ ಮನೆಯನ್ನ ಕಟ್ಟಿಸ್ಲಿ ಅಂತ ಹೇಳಿದ್ದಾರೆ. ಉನ್ನೀಸ್ ಅವರ ಮನೆಯಲ್ಲಿ ಕೋಟಿ ಕೋಟಿ ದುಡ್ಡಿತ್ತು ಅಂತ ಚರ್ಚೆ ಆಗ್ತಾ ಇತ್ತು. ಈಗ ಅದಕ್ಕೆ ಮಸೀದಿಯ ಮುಖಂಡರು ಕ್ಲಾರಿಟಿ ಕೊಟ್ಟಿದ್ದಾರೆ. ಇಲ್ಲ, 8,40,000 ಇದ್ದದಷ್ಟೇ, ಕೋಟಿ ಕೋಟಿ ಇರಲಿಲ್ಲ. ಈ ಹಣವನ್ನು ಮಸೀದಿ ಸುಪರ್ದಿಗೆ ತೆಗೆದುಕೊಳ್ಳಲ್ಲ, ಇದನ್ನು ಕುಟುಂಬಸ್ಥರಿಗೇನೆ ಕೊಡ್ತೀವಿ, ಅವ್ರೇನು ಬೇಕಾದರೂ ಮಾಡಲಿ ಅಂತ ಹೇಳ್ತಾರೆ. ಊರಂತ ಒಬ್ಬ ಮಹಿಳೆ, ನಮ್ಮ ಏರಿಯಾದ ಮಹಿಳೆ, ಈ 3 ದಿನಕ್ಕೆ ಮುಂಚೆ ಸಾವೊಪ್ಪಿದ್ದಾರೆ. ಅವರು ಒಂದು 40 ವರ್ಷದಿಂದ ಹೀಗೆ ಭಿಕ್ಷೆ ಬೇಡ್ಕೊಂಡು ಜೀವನ ಮಾಡ್ತಾ ಇದ್ರು. ಆದರೆ ಇದು ಪೇಪರಲ್ಲಿ ಮೀಡಿಯಾದಲ್ಲೆಲ್ಲ ಬರ್ತಾ ಇದ್ದಾರೆ, ಯಾರು ನೋಡ್ಕೋತಾ ಇರಲಿಲ್ಲ ಅಂತ. ಅದೆಲ್ಲ ಸುಳ್ಳು. ಅವ್ರು ವಾರಿಸ್ದಾರರು ಇದ್ರು, ಇದಕ್ಕೆ ಮನೆ ಕೊಟ್ಟಿದ್ರು, ಬಂದು ನೋಡ್ಕೋತಾ ಇದ್ರು. ಆದ್ರೂ ಅವ್ರು ಸ್ವಭಾವ ಆಗಿತ್ತು. ಆ ಮಹಿಳೆಗೆ ಮಾತಾಡೋಕೆ ಬರ್ತಾ ಇರಲಿಲ್ಲ, ಮತ್ತೆ ಕೇಳಿಸ್ತಾ ಇರಲಿಲ್ಲ. ಬುದ್ಧಿಮಂದೆ, ಮೆಂಟಲಿ ಡಿಸಾರ್ಡ್ ಆಗಿದ್ರು. ಅವ್ರಿಗೆ ಎಷ್ಟೇ ಹೇಳಿದ್ರು ಕೇಳಬೇಡ, ಯಾರ ಹತ್ರನೂ ಹೋಗ್ಬೇಡ ಅಂದರೆ ಅವ್ರು ಹೋಗಿ ಭಿಕ್ಷೆ ಬೇಡೋದಂತೂ ಬಿಡ್ತಾ ಇರಲಿಲ್ಲ. ಆ ಥರ ಭಿಕ್ಷೆ ಬೇಡಿ ಒಂದು ಅಲ್ಪ ಸ್ವಲ್ಪ ಮೊತ್ತವನ್ನು ಕೂಡಿಟ್ಟಿದ್ರು. ಅದು ನಮಗೂ ಗೊತ್ತಿರಲಿಲ್ಲ, ಯಾರಿಗೂ ಗೊತ್ತಿರಲಿಲ್ಲ, ಅವ್ರ ವಾರಿಸ್ದಾರರಿಗೂ ಗೊತ್ತಿರಲಿಲ್ಲ. ಆದರೆ ಅವ್ರು ಏನು ಮಾಡಿದ್ರು, ಅವತ್ತು ಸತ್ತೋದಾಗ ಬಂದ್ರಲ್ಲ ಅವರೆಲ್ಲ, ಆವಾಗ ಅವ್ರು ನೋಡಿದ್ದಾರೆ ಹಣ ಇತ್ತು. ಅದಕ್ಕೆ ಏನು ಮಾಡಿದ್ರು, ಮಸೀದಿ ಅವರಿಗೆ ಕರೆದಿ ಇದನ್ನ ನೀವು ಸ್ವಲ್ಪ ಕಸ್ಟಡಿಲಿ ತಗೊಳ್ಳಿ, ನಮಗೆ ಇವತ್ತು ಕೆಲಸ ಇದೆ, ನಾವು ಯಾರು ಎತ್ಕೊಂಡೋಗ್ಬಿಟ್ಟಾರೋ ಅಂತ ನಮ್ಮ ಕಸ್ಟಡಿಗೆ ಕೊಟ್ಟರು. ನಾವು ಅವ್ರ ಸಮ್ಮುಖದಲ್ಲೇ ಎತ್ಕೊಂಡ್ಬಂದು ಮತ್ತೆ ಒಂದು ಬೀಗ್ ಹಾಕೊಟ್ಟಿದ್ದು, ಮತ್ತೆ ಎಲ್ಲರ ಸಮ್ಮುಖದಲ್ಲಿ ಅವ್ರ ಎದುರುಗಡೆನೇ ಎಣಿಕೆ ಮಾಡಿದೋ. ಒಂದು 8,40,000 ಏನೋ ಬತ್ತು. ಅದನ್ನ ನಾವು ವಾಪಸ್ಸು ಅವ್ರ ವಾರಸ್ದಾರರಿಗೆ ಕೊಟ್ಟಿದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.